ಪಾಪ ನಿಮ್ ಪಾಸ್ಟ್ರು ಬರ್ತಿದಂಗೆ ಹೇಳಿದ್ರು. ಏನ್ ಹೇಳಿದ್ರು ನಿಮ್ ಪಾಸ್ಟ್ರು ನನಗೆ ಬರ್ತಿದಂಗೆ? ಏನ್ ಹೇಳಿದ್ರು ನಿಮ್ ಪಾಸ್ಟ್ರು? 10:30ಗೆಲ್ಲ ಸ್ಟಾರ್ಟ್ ಮಾಡ್ತೀವಿ, ಆದ್ರೆ ಇವಾಗ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಲ್ವಾ? ಏನಕ್ಕೆ? ಅವ್ರು ನಿಮ್ಮ ಮೇಲೆ ಚಾಡಿ ಹೇಳಿದ್ರಾ? ಇಲ್ಲ, ಅವ್ರೊಳಗೆ ಒಂದು ವೇದನೆ ಹೇಳ್ಕತ್ತವ್ರೆ. ಈಗ ನಿಮ್ಮ ಮನೆ ಮಕ್ಕಳು, ನಿಮ್ಮ ಮಕ್ಕಳು, ಸ್ವಂತ ಮಕ್ಕಳು ಹಾಳಾಗ್ತಾ ಇದ್ರೆ ನಮ್ಮ ಮಗ ಎಷ್ಟು ಚೆನ್ನಾಗಿ ಹಾಳಾಗ್ತಾವನೆ ಗೊತ್ತಾ, ನಮ್ಮ ಮಗಳು ಎಷ್ಟು ಚೆನ್ನಾಗಿ ಹಾಳಾಗ್ತಾವಳೆ ಗೊತ್ತಾ, ಹಂಗೆ ಹೇಳ್ತೀವ ನಾವು ಹೋಗಿ? ಏನ್ ಹೇಳ್ತೀವಿ? ಎಷ್ಟೆಲ್ಲ ಮಾಡ್ತೀವಿ, ಇವ್ರಿಗೆ ಕೇಳೋದೇ ಇಲ್ಲ ಮುಂಡೆ ಮಾತುಗಳನ್ನ. ಕರೆಕ್ಟಾ? ಬ್ಯಾಡ್ದೇಳೋ ಸವಾಸ ಎಲ್ಲ ಮಾಡ್ಕೊಬರ್ತವೆ. ಅದೇ ನಿಮ್ ಪಾಸ್ಟರ್ ಈಗ ನಮ್ಮ ಹತ್ರ ಆತರ ಹೇಳ್ತಾವ್ರೆ. ಅವ್ರ ನೋನು ಹೇಳ್ಕತ್ತಾವ್ರೆ. ಅರ್ಥ ಆಗ್ತಿದ್ಯಾ? ಅವ್ರು ಜಾಡಿ ಹೇಳ್ತಿಲ್ಲ, ಅರ್ಥ ಮಾಡ್ಕೋಬೇಕು ಫಸ್ಟು. ಎಲ್ಲರಿಗೂ ಕೆಲಸ ಇದೆ ಅಲ್ವಾ ಭಾನುವಾರ? ಎಲ್ಲರಿಗೂ ಕೆಲಸ ಇದೆ ಅಲ್ವಾ? ಎಲ್ಲರಿಗೂ ಹೋದ ಕೆಲಸಗಳಿದೆ. ಆದ್ರೂ ನಾವು ಏನಕ್ಕೋಸ್ಕರ ಬಂದಿದೀವಿ? ಇಲ್ಲಿ ಏನಕ್ಕೋಸ್ಕರ ಬಂದಿದೀವಿ? ಇಲ್ಲಿ ಬರ್ತಾರೆ, ಇಲ್ಲಿ ಏನೋ ಕುತ್ಕೊ ಉರ್ಸ್ಕೊಂಡು ಬಾಗ್ಲಾಕಬಿಟ್ಟು ಒಂದೆರಡು ಹಾಡು ಹೇಳಿಸ್ತಾರೆ, ಕೈ ತಟ್ಟಿ ಹಾಡು ಹೇಳ್ಬೇಕು, ಆಮೇಲೆ ಎದ್ನಿಂದ ವಾಕ್ಯ ಓದಿಸ್ತಾರೆ, ಒಂದು ½ hour ಬಡ್ಕತ್ತಾರೆ, ಕೇಳಕ ಹೊಂಟಾಗವ. ಹಂಗ್ ಬತ್ತೀವಾ? ಹಂಗ್ ಬಂದ್ರೆ ನಾವು ಬರ್ದದೇ ಬೇಡ. ಅದು ನಮ್ಗೆ ಆಶೀರ್ವಾದ ಅಲ್ಲ, ಅದು ನಮ್ಗೆ ಶಾಪ. ನಾವಿಲ್ಲಿ ಬಂದ ಮೇಲೆ ಏನಾದ್ರೂ ಬದಲಾವಣೆ ನಮ್ಮ ಜೀವಿತದಲ್ಲಿ ಆಗ್ಲೇಬೇಕು ಅನ್ಕೊಂಡ್ ಬರ್ಬೇಕು. ವಾಕ್ಯ ಏನ್ ಹೇಳ್ತೇವೆ ಗೊತ್ತಾ? ದೇವರೇ ಬಳಿಗೆ ಬರುವವನು ದೇವರಿದ್ದಾನೆ, ಆತನ ಹುಡುಕುವವರಿಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಂತ ನಂಬುದು ಅವಶ್ಯ ಅಂತ. ನಮ್ಗೆ ಇಲ್ಲಿ ಬಂದ್ಮೇಲೆ ನಮ್ಗೆ ದೇವ್ರು ಏನಾದ್ರೂ ಒಂದು ಕೆಲಸ ಮಾಡೇ ಮಾಡ್ತಾರೆ ಅಂತ ನಂಬಿ ಒಳಗಡೆ ಬರ್ಬೇಕು. ಕರೆಕ್ಟಾ? ಬಂದು ಗುಡುಗುಡು ಅಂತ ಏನೋ ಬಂದ್ವು ಓದ್ವು ಅಂದಿರೋದಾದ್ರೆ ವೇಸ್ಟು. ಇಲ್ಲಿ ಬಂದು ದೇವರ ಏನ್ ಹೇಳ್ತಾರೆ ಅದನ್ನ ಕೇಳಿ ಅದ್ರ ಪ್ರಕಾರ ನಡಿಬೇಕಾದ್ರೆ ಬಿಡುಗಡೆ ನಮ್ಗೆ. ಸರಿನಾ?